ಹೃದಯದ ಆದಿ ಮತ್ತು ಬೆಸದ ಬಂಧ ಕೊನೆಯ ಭಾಗ. ಭಾಗ 5. ಸುಂದರ ಕೌಟುಂಬಿಕ ಮಿಲನ ಮತ್ತು ಪ್ರೀತಿಯ ವಿಜಯ. ಕಳೆದ ಭಾಗದ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದರು. ಶತ್ರುವಾದ ಗೌಡರಿಗೆ ಗೌರವ ತಂದುಕೊಟ್ಟ ರಾಮ್ನ ದೊಡ್ಡ ಗುಣ ನೋಡಿದ್ವಿ. ಈಗ ಕಥೆಯ ಕೊನೆಯ ಮತ್ತು ಅತ್ಯಂತ ಭಾವನಾತ್ಮಕ ಘಟಕ ಬಂದಿದೆ. ಏನಾಗಲಿದೆ ಕೊನೆಯಲ್ಲಿ ಕೇಳಿ. ಆ ಮಹಾಯುದ್ಧ ಮುಗಿದ ಮಾರನೆಯ ದಿನ ಮುಂಜಾನೆ ಇಡೀ ರಾಮನಗರ ಆಶ್ಚರ್ಯಪಡುವಂತಹ ಘಟನೆ ನಡೆಯಿತು. ಜಗದೀಶ್ ಗೌಡರು ಆಳು ಕಾಳುಗಳಿಲ್ಲದೆ ಕೈಯಲ್ಲಿ ಸಿಹಿ ತಿಂಡಿಯ ತಟ್ಟೆ ಇದ್ದು ನೇರವಾಗಿ ರಾಮ್ನ ಸಣ್ಣ ಹಂಚಿನ ಮನೆಗೆ ನಡೆದುಕೊಂಡು ಬಂದರು. ಗೌಡರು ತಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವುದನ್ನು ಕಂಡು ತಾಯಿ ಸಾವಿತ್ರಮ್ಮ ಧೃತಿಗೆಟ್ಟು ಕೈ ಮುಗಿದು ನಿಂತಳು. ಆದರೆ ಜಗದೀಶ್ ಗೌಡರು ತಕ್ಷಣವೇ ಸಾವಿತ್ರಮ್ಮನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಶುರು ಮಾಡಿದರು. ಗೌಡರು ಕಣ್ಣೀರು ಹಾಕುತ್ತಾ ಹೇಳಿದರು, ನನ್ನನ್ನು ಕ್ಷಮಿಸಿಬಿಡು ಅಮ್ಮ. ಇಷ್ಟು ವರ್ಷ ಹಣದ ಮದದಿಂದ ನಿಮ್ಮ ಕುಟುಂಬಕ್ಕೆ ನೋವನ್ನೇ ಕೊಟ್ಟೆ. ಆದರೆ ನಿಮ್ಮ ಮಗನ ರಾಮ್ ಇವತ್ತು ನನ್ನ ಜೀವ ಮತ್ತು ನನ್ನ ಇಡೀ ವಂಶದ ಗೌರವ ಎರಡನ್ನೂ ಉಳಿಸಿದ್ದಾನೆ. ನಿಮ್ಮ ಮಗನ ಯೋಗ್ಯತೆ ಮುಂದೆ ನನ್ನ ಕೋಟಿ ಆಸ್ತಿಯೇ ಶೂನ್ಯ. ನನ್ನ ಮಗಳ ಕಾವ್ಯವನ್ನು ನಿಮ್ಮ ಮನೆಗೆ ಸೊಸೆಯಾಗಿ ರಾಮ್ ಅರ್ಧಾಂಗಿಯಾಗಿ ಸ್ವೀಕರಿಸಿ ಒಬ್ಬ ತಂದೆಯಾಗಿ ಭಿಕ್ಷೆ ಬೇಡುತ್ತಿದ್ದೀನಿ. ಗೌಡರ ಮಾತು ಕೇಳಿ ರಾಮ್ ಮತ್ತು ಸಾವಿತ್ರಮ್ಮ ಕಣ್ಣುಗಳನ್ನು ತೇವಗೊಂಡವು. ರಾಮ್ ಓಡಿ ಬಂದು ಗೌಡರನ್ನು ತಬ್ಬಿಕೊಂಡು ಸಮಾಧಾನ ಪಡಿಸಿದನು. ತಲೆಮಾರುಗಳ ಹಗೆತನ ಆ ಒಂದು ತಬ್ಬುಗೆಯಲ್ಲಿ ಕರಗಿ ನೀರಾಯಿತು. ಕೆಲವೇ ದಿನಗಳಲ್ಲಿ ಇಡೀ ರಾಮನಗರವೇ ಒಂದು ಹಬ್ಬದಂತೆ ಶೃಂಗಾರಗೊಂಡಿತ್ತು. ಕಪಿಲ ನದಿಯ ದಡದಲ್ಲಿರುವ ಹಳೆಯ ಶಿವನ ದೇವಸ್ಥಾನದಲ್ಲಿ ಇಡೀ ಊರಿನ ಸಮ್ಮುಖದಲ್ಲಿ ರಾಮ್ ಮತ್ತು ಕಾವ್ಯಳ ಅದ್ದೂರಿ ಕೌಟುಂಬಿಕ ಮದುವೆ ನೆರವೇರಿತು. ಜಗದೀಶ್ ಗೌಡರು ಮತ್ತು ಸಾವಿತ್ರಮ್ಮ ಜೊತೆಯಾಗಿ ನಿಂತು ನೂತನ ವಧುವರರಿಗೆ ಅಕ್ಷತೆ ಹಾಕಿ ಹರಿಸಿದರು. ಎರಡು ಹಳೆಯ ವೈರಿ ಕುಟುಂಬಗಳು ಪ್ರೀತಿ ಮತ್ತು ತ್ಯಾಗದ ದಾರಿಯಲ್ಲಿ ಒಂದಾದವು. ರಾಮ್ ಕಾವ್ಯಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡುವಾಗ ಇಬ್ಬರ ಕಣ್ಣುಗಳಲ್ಲೂ ಆನಂದ ಬಾಷ್ಪ ತುಂಬಿತ್ತು. ಅದು ಕೇವಲ ಇಬ್ಬರು ಪ್ರೇಮಿಗಳ ಮಿಲನವಾಗಿರಲಿಲ್ಲ, ಇಡೀ ಹಳ್ಳಿಯಲ್ಲಿ ಪ್ರೀತಿಯ ಹೊಸ ಯುಗವೊಂದು ಆರಂಭವಾಗಿತ್ತು. ಹೀಗೆ ರಾಮ್ ಮತ್ತು ಕಾವ್ಯಳ ಅಚಲವಾದ ಪವಿತ್ರ ಪ್ರೀತಿ ತಲೆಮಾರುಗಳ ದ್ವೇಷದ ಜ್ವಾಲೆಯಲ್ಲಿ ಬೆಂದಿದ್ದ ಎರಡು ಸುಂದರ ಕುಟುಂಬಗಳು ಒಂದಾಗಿಸಿತು. ಹಠ, ಅಹಂಕಾರ ಮತ್ತು ದ್ವೇಷದಿಂದ ಮನುಷ್ಯ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಆದರೆ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಈ ಕಥೆ ಒಂದು ದೊಡ್ಡ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಈ ಕಥೆ ಇಷ್ಟವಾಗಿದೆ ಮತ್ತು ನಿಮ್ಮ ಹೃದಯ ಮುಟ್ಟಿದೆ ಅಂತ ನಾನು ನಂಬುತ್ತೀನಿ. ನಿಮಗೆ ರಾಮ್ನ ಪಾತ್ರ ಇಷ್ಟ ಆಯ್ತಾ ಅಥವಾ ಕಾವ್ಯಳ ಪಾತ್ರ ಇಷ್ಟ ಆಯ್ತಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಅದ್ಭುತ ರೋಮಾಂಚನಕಾರಿ ಕೌಟುಂಬಿಕ ಕಥೆಗಳಿಗಾಗಿ ನಮ್ಮ ಚಾನಲ್ ಮೇಘನಾ ಕಥಾಲೋಕ ಗುಬ್ಬಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ದ್ವೇಷ ಕರಗೋದು ಒಂದು ಕ್ಷಮೆಯಿಂದ, ಪ್ರೀತಿ ಗೆಲ್ಲೋದು ಒಂದು ತಬ್ಬುಗೆಯಿಂದ. ನಿಮ್ಮ ಫ್ಯಾಮಿಲಿನೂ ಹ್ಯಾಪಿಯಾಗಿರಲಿ ಅಂತ ಈ ವಿಡಿಯೋ ಶೇರ್ ಮಾಡಿಕೊಳ್ಳಿ. ನಾನು ಮತ್ತೊಂದು ನಿಜ ಜೀವನದ ಕಥೆ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಪ್ರೀತಿ ಅಂತ ಇರಿ. ನಿಮ್ಮವಳು ಮೇಘನಾ. ಟೇಕ್ ಕೇರ್ ಫ್ರೆಂಡ್. ಧನ್ಯವಾದಗಳು. ಇದು ನಿಮ್ಮ ಪ್ರೀತಿಯ ಮೇಘನಾ ಕಥಾಲೋಕ ಗುಬ್ಬಿ ಫ್ಯಾಮಿಲಿ. ನಾವು ಪ್ರತಿದಿನ ಸಂಜೆ 7 ಗಂಟೆಗೆ ನಿಮ್ಮ ಮನೆಗೆ ಒಂದು ಹೊಸ ಕಥೆ ತರ್ತೀನಿ. ಮಿಸ್ ಮಾಡ್ಕೋಬೇಡಿ. ಬೆಲ್ ಐಕಾನ್ ಒತ್ತಿ. ಧನ್ಯವಾದ.